ಹಲೋ ಸ್ನೇಹಿತರೆ, ಇವರು ನಿರ್ಮಲಾ ಅಂತ 45ರ ವಯದಲ್ಲಿ ಕೆಲವು ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಮಕ್ಕಳು ಆದ ನಂತರ ಸಂಸಾರದಲ್ಲಿ ಬ್ಯುಸಿ ಆಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಎಂಜಾಯ್ ಮಾಡಲು ಆಗುತ್ತಿಲ್ಲ. ಯಜಮಾನರು ರೈತರು ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಿರ್ಮಲಾ ಅವರು ಪ್ರಸ್ತುತ ಹಾವೇರಿ ಜಿಲ್ಲೆಯಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಬಯಕೆ ನೋಡಿ ಎಂಜಾಯ್ ಮಾಡಲು ಒಬ್ಬ ಬೇಕು ಎಂದು ತಾವು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಸೌಲಭ್ಯ ಪ್ರತಿ ತಿಂಗಳು ಸ್ನೇಹಿತರೆ ಸಂಬಳ ಕೊಟ್ಟು ಒಬ್ಬರನ್ನ ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ನೀವು ಸ್ನೇಹಿತರೆ ಇದಕ್ಕೆ ರೆಡಿ ಇದ್ದರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಅಪ್ಲೈ ಫಾರ್ ಎ ಲೋನ್ ಯೂಸಿಂಗ್ ಮನಿ ವಿವ್ ಆ್ಯಪ್. ಮನಿ ವಿವ್ ಅಪ್ಲಿಕೇಶನ್ ಇಂದ ಸ್ನೇಹಿತರೆ ತಾವು ಲೋನ್ಗೆ ಅಪ್ಲೈ ಮಾಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಸಂಸಾರದ ಜೀವನದಲ್ಲಿ ಆಗುತ್ತಿರುವ ಎಲ್ಲಾ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಸಂಸಾರದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದೇನೆ. ಹೊರಗಡೆ ಸುತ್ತಾಡಲು ಅವಕಾಶ ಸಿಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ದೇಹದ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಯಜಮಾನರ ಜೊತೆಗೆ ಸೇರುತ್ತಿಲ್ಲ, ಅಂದರೆ ಯಜಮಾನರು ಮಾಡುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾನಸಿಕ ಹಾಗೂ ದೈಹಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಒಬ್ಬ ಒಳ್ಳೆಯ ಗೆಳೆಯ ಬೇಕು ಎಂದು ತಾವು ಮಾಹಿತಿ ತಿಳಿಸಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಜೀವನದಲ್ಲಿ ಎಂಜಾಯ್ ಮಾಡಲು ನಿರ್ಧರಿಸಿದ್ದಾರೆ. ಬಟ್ ಇದಕ್ಕೆ ಇವರ ಯಜಮಾನರು ಸಪೋರ್ಟ್ ಮಾಡುತ್ತಿಲ್ಲ. ಇವಾಗ ಸ್ನೇಹಿತರೆ ಇವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಶಾಪಿಂಗ್ ನೆಪ ಮಾಡಿ ಹೊರಗಡೆ ಬರುತ್ತೇನೆ, ಕರೆ ಮಾಡಿ ನಾನಿರುವ ಹೋಟೆಲ್ ವಿಳಾಸ ಕೊಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. 4 ಗಂಟೆಗಳ ಕಾಲ ಮಾತ್ರ ನಿಮ್ಮ ಜೊತೆಗೆ ಹೋಟೆಲ್ ಅಲ್ಲಿ ಇರುತ್ತೇನೆ. 4 ಗಂಟೆವರೆಗೆ ನಿಮ್ಗೆ ಇಷ್ಟ ಬಂದಂತೆ ನೀವು ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ತೆಗೆದುಕೊಂಡಿದ್ದ ನಿರ್ಧಾರ ನೀವು ಒಪ್ಪೋದಾದ್ರೆ ಮಾತ್ರ ಅನಿಸಿಕೆ ತಿಳಿಸಿ ಸ್ನೇಹಿತರೆ, ಖಂಡಿತ ಸಂಪರ್ಕಿಸುತ್ತಾರೆ. ಇಲ್ಲಿ ಇವರು ಮನಿ ವ್ಯೂ ಅಪ್ಲಿಕೇಶನ್ ಇಂದ ಯಾವ ರೀತಿ ಲೋನ್ಗೆ ಅಪ್ಲೈ ಮಾಡಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ರಿಜಿಸ್ಟರ್ ಅಂಡ್ ಲಾಗಿನ್. ಸೈನ್ ಅಪ್ ಬೈ ಎಂಟರಿಂಗ್ ಯುವರ್ ಮೊಬೈಲ್ ನಂಬರ್ ಅಂಡ್ ವೆರಿಫೈ ಇಟ್ ವಿತ್ ಎನ್ OTP. ಕಂಪ್ಲೀಟ್ ಯುವರ್ ಪ್ರೊಫೈಲ್ ವಿತ್ ಬೇಸಿಕ್ ಡೀಟೇಲ್ಸ್ ಲೈಕ್ ನೇಮ್, ಏಜ್ ಅಂಡ್ ಲೊಕೇಶನ್. ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಚೆಕ್ ಎಲಿಜಿಬಿಲಿಟಿ. Many view check your loan eligibility automatically. Once you entered your personal information, you will be shown the loan amount you are eligible for. ನೀವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿದ ಮೇಲೆ ಲೋನ್ ತೆಗೆದುಕೊಳ್ಳಲು ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಎಂದು ಆಟೋಮೆಟಿಕ್ ಆಗಿ ಶೋ ಮಾಡುತ್ತೆ. ಸಬ್ಮಿಟ್ ಡಾಕ್ಯುಮೆಂಟ್ಸ್. ಅಪ್ಲೋಡ್ ಅಸೆನ್ಸಿಯಲ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಂಡ್ ಇನ್ಕಮ್ ಪ್ರೂಫ್. ಈ ಒಂದು ಆ್ಯಪ್ ಅಲ್ಲಿ ಸ್ನೇಹಿತರೆ ನೀವು ಪ್ಯಾನ್, ಆಧಾರ್ ಕಾರ್ಡ್ ಹಾಗೂ ಇನ್ಕಮ್ ಪ್ರೂಫ್ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಕಂಪ್ಲೀಟ್ KYC. ಮನಿ ವ್ಯೂ ವಿಲ್ ಆಸ್ಕ್ ಫಾರ್ ಯುವರ್ ಡಿಜಿಟಲ್ KYC ವೆರಿಫಿಕೇಶನ್ಸ್ ಇನ್ಕ್ಲೂಡ್ ಆಧಾರ್ ಲಿಂಕ್ಡ್ ವೆರಿಫಿಕೇಶನ್. ಕೊನೆಯಲ್ಲಿ ಸ್ನೇಹಿತರೆ ನೀವು KYC ಒಂದು ಪ್ರೊಸೆಸ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಮನಿ ವ್ಯೂ ಅಪ್ಲಿಕೇಶನ್ ಇಂದ ಇಲ್ಲಿ ಲೋನ್ ಸಿಗುತ್ತೆ.